ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಮಾತಾಡ್ತೇನೆ. ಯಾವ್ದ್ರ ಬಗ್ಗೆ ಅಂತನಾ, ಚೈಲ್ಡ್ ಮ್ಯಾರೇಜ್ ಬಗ್ಗೆ. ಸೊ ಇಂಡಿಯಾದಲ್ಲಿ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ಕಡೆ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಕರ್ನಾಟಕಕ್ಕೆ ಬಂದ್ರು 1000 ಕೇಸಸ್ ರಿಜಿಸ್ಟರ್ ಆಗಿದೆ 2024 ಅಲ್ಲಿ. ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಟೇಕನ್ ಎನಿ ಇನಿಷಿಯೇಟಿವ್. ಫಾರ್ ಎಕ್ಸಾಂಪಲ್, ಮಳೆ ಸಿಕ್ಕಾಪಟ್ಟೆ ಜೋರಿದೆಯಲ್ಲ, ಓಕೆ. ಸೊ ಹುಡುಗಿರು ಈ ತರ ಡೋಲ ರೇ ಡೋಲ ರೇ ಡೋಲ ರೇ ಡೋಲ ಅರಿಡೋಲ ಅರಿಡೋಲ ಎಷ್ಟು ನಗ್ನಗ್ತೆಯಿಂದ ಡ್ಯಾನ್ಸ್ ಮಾಡ್ಕೊಂಡು ನಗ್ನಕ್ಕೊಂಡಿರ್ತಾರೆ. ಸಡನ್ ಆಗಿ ಪೇರೆಂಟ್ಸ್ ಏನ್ ಮಾಡ್ತಾರೆ, ಒಬ್ಬ ಗಂಡ್ ತಗೊಂಡ್ ಬಂದ್ ಕಟ್ಬಿಡ್ತಾರೆ. ಸೊ ಶೀ 12 years, ಈಸ್ ಆಲ್ಮೋಸ್ಟ್ 28 years. ಸೊ ಈ ಹುಡುಗಿಗೆ ಲ್ಯಾಕ್ ಆಫ್ ಎಜುಕೇಶನ್ ಮತ್ತೆ ಇನ್ನೊಂದೇನಂದ್ರೆ ಅವ್ರ ತಂದೆ ಮನೆಯಲ್ಲಿ ಸಿಬ್ಲಿಂಗ್ಸ್ ಜಾಸ್ತಿ ಇರ್ತಾರೆ, ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಅಪ್ಪ ಏನ್ ಮಾಡ್ತಾರೆ, ನೀನ್ ಬೇಗ ಮದ್ವೆ ಮಾಡ್ಕೊಂಡು ಹೋದ್ರು, ಇನ್ನ ನಿಂಗೆ ಇಬ್ರು ಅಕ್ಕ ತಂಗಿರಿದ್ದಾರೆ, ನಂಗ್ ಬರ್ಡನ್ ಮಾಡ್ಬೇಡ ಅಂತಾರೆ. ಆದ್ರೆ ಈ ಹುಡುಗಿ ಎಷ್ಟು ಕಷ್ಟ ಅನುಭವಿಸುತ್ತೆ ಅಂದ್ರೆ, 15 ವರ್ಷಕ್ಕೆಲ್ಲ ಪ್ರೆಗ್ನೆಂಟ್ ಆಗ್ಬಿಡುತ್ತೆ. ಆ ಹುಡುಗಿಗೆ ಏನಂತಾನು ಗೊತ್ತಿರಲ್ಲ, ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಜೀವನ ಅನ್ನೋದೇನಂತ ಗೊತ್ತಿರಲ್ಲ. ಪೇರೆಂಟ್ಸ್ ನಾನು ಹೇಳೋದು ಒಂದೇನೆ, ಮೇಕ್ ಶ್ಯೂರ್ ನಿಮ್ ಮಕ್ಳು ಎಜುಕೇಟ್ ಆದ್ಮೇಲೆನೆ ಮದುವೆ ಮಾಡಿದ್ರೆ ತುಂಬಾ ಒಳ್ಳೇದು. ಹೋಗಿದ್ ಮನೆಗೂ ಒಳ್ಳೇದಾಗುತ್ತೆ. ಹಾಗಾಗಿ ಎಜುಕೇಶನ್, give more prominence for the education rather than marriage. Thank you.